ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಾಲು ಪಾಯಸ ಇಲ್ಲ ರೈಸ್ ಪಾಯಸ ಅಂತ ಏನು ಹೇಳ್ತೀವಿ ಅದನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಮಿಲ್ಕ್ ಪೌಡರ್ ಅಥವಾ ಕಂಡೆನ್ಸ್ಡ್ ಮಿಲ್ಕನ್ನು ಸಹ ನಾನಿಲ್ಲಿ ಯೂಸ್ ಮಾಡಿಲ್ಲ. ನಾನು ಮೊದಲಿಗೆ ಒಂದು 50 ಗ್ರಾಮ್ ಆಗುವಷ್ಟು ಅಕ್ಕಿಯನ್ನು ತಗೊಂಡು ಚೆನ್ನಾಗಿ 2-3 ಸಲ ವಾಶ್ ಮಾಡಿಕೊಂಡು ಇದನ್ನು ಒಂದು 5ರಿಂದ 8 ನಿಮಿಷಗಳ ಕಾಲ ಇದನ್ನು ನೆನೆಯೋದಕ್ಕೆ ಇಟ್ಕೊಳ್ಬೇಕು. ನಿಮ್ಮ ಹತ್ರ ಬಾಸುಮತಿ ರೈಸ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಬೋದು, ಇಲ್ಲ ಯಾವ ರೈಸ್ ಆದರೂ ಸಹ ಆಗುತ್ತೆ. ನಾನಿಲ್ಲಿ ಸೋನಾ ಮಸೂರಿಯನ್ನು ಯೂಸ್ ಮಾಡಿದ್ದೀನಿ. ಹಾಗೆ ಒಂದು ಪ್ಯಾನಿಗೆ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಏನಕ್ಕೆ ಅಂದರೆ ಹಾಲು ಹಾಕಿದಾಗ ಅದು ತಡಕ್ಕೆ ತಾಗಬಾರ್ದು ಅನ್ನೋ ಕಾರಣಕ್ಕೆ. ಇವಾಗ ಹಾಲನ್ನು ನಾನಿಲ್ಲಿ 1/2 ಲೀಟರ್ ಆಗುವಷ್ಟು ಹಾಲನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಲು ಸ್ವಲ್ಪ ಕೆನೆ ಎಲ್ಲ ಕಟ್ತಾ ಇದೆ. ಆವಾಗ ಸ್ವಲ್ಪ ಕೈಯನ್ನು ಸ್ವಲ್ಪ ಆಡಿಸ್ಕೋತಾ ಇರಿ. ಇವಾಗ ಒಂದು ಕುದಿ ಹಾಲಿಗೆ ಬಂದಿದೆ. ಇವಾಗ ನಾನು ನೆನೆಸಿಟ್ಕೊಂಡಂತಹ ಅಕ್ಕಿ ಏನಿದೆ ಅದನ್ನು ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನೀರನ್ನೆಲ್ಲ ತೆಗೆದುಬಿಟ್ಟು ಈ ಅಕ್ಕಿಯನ್ನು ನಾವು ಕುದೀತಾ ಇರುವಂಥ ಹಾಲಿಗೆ ಇದನ್ನು ಹಾಕ್ಕೊಳ್ಬೇಕು. ಈ ಅಕ್ಕಿಯನ್ನು ನಾವು ಹಾಲಿನಲ್ಲೇ ಬೇಯಿಸೋದ್ರಿಂದ ಇದನ್ನು ಹಾಲು ಪಾಯಸ ಅಂತ ಕರಿತೇವೆ. ಇವಾಗ ನಾನು ವಾಶ್ ಮಾಡಿಟ್ಕೊಂಡಂಥ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇದನ್ನು ಲೋ ಫ್ಲೇಮಲ್ಲಿಟ್ಟು ನೀವು ಬೇಯಿಸ್ಕೊಳ್ಬೇಕು. ಈ ಅಕ್ಕಿ ಬೇಗನೆ ಬೇಯುತ್ತೆ. ಬೇಗನೆ ಬೇಯುತ್ತೆ. ಇದೊಂದು 15 ನಿಮಿಷದಲ್ಲಿ ಪಾಯಸ ರೆಡಿ ಆಗುತ್ತೆ. ಇದು ಚೆನ್ನಾಗಿ ಬೇಯ್ತಾ ಇರಲಿ. ನಾನು ಅಲ್ಲಿ ತನಕ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಕ್ಯಾಶ್ಯೂ ಮತ್ತು ಬಾದಾಮಿಯನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನನ್ನ ಹತ್ರ ದ್ರಾಕ್ಷಿ ಇರಲಿಲ್ಲ, ಅದರಿಂದ ನಾನು ಯೂಸ್ ಮಾಡ್ತಾ ಇಲ್ಲ. ಹಾಗೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಸೈಡಿಗೆ ಇಟ್ಕೊಳ್ತಾ ಇದ್ದೇನೆ. ಇವಾಗ ಪಾಯಸ ಬಂದು ಸ್ವಲ್ಪ ಬೆಂದಿದೆ ನೋಡ್ಬೋದು. ಕೆನೆ ಎಲ್ಲ ಕಟ್ತಾ ಇದೆ ಸೈಡಿಗೆ. ಹಾಗೆ ಇದು ಸ್ವಲ್ಪ ದಪ್ಪ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಆಗ ನಾನು ಇದರಲ್ಲಿ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಸಕ್ಕರೆ ನಿಮಗೆ ಸ್ವೀಟಿಗೆ ಎಷ್ಟು ಬೇಕು ಅನುಸಾರ ನೀವು ಹಾಕ್ಕೊಳ್ಬಹುದು. ನಾನಿಲ್ಲಿ ಈ ಚಿಕ್ಕ ಲೋಟದಲ್ಲಿ 3/4 ಲೋಟ ಹಾಕಿದ್ದೀನಿ, ಮತ್ತು 1/4 ಲೋಟ ಹಾಗೆ ಇದೆ. ಇದಿಷ್ಟು ಸಾಕಾಗುತ್ತೆ. ಹಾಗೆ ನಾನು ಇದು ಮತ್ತೆ ಚೆನ್ನಾಗಿ ಕುದಿ ಬಂದಮೇಲೆ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಗೆ 2 ಲವಂಗವನ್ನು ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪೌಡರ್ ಇದ್ದರೂ ಸಹ ನೀವು ಹಾಕೋಬೋದು. ಹಾಗೆ ಇದು ನೋಡಬಹುದು ಎಷ್ಟು ದಪ್ಪನೆ ಆಗಿ ಬಂದಿದೆ ಅಂತ. ಇವಾಗ ಇದು ಹಾಲಲ್ಲೇ ಚೆನ್ನಾಗಿ ಬೇಯೋದ್ರಿಂದ ಹೀಗೆ ಥಿಕ್ನೆಸ್ ಆಗಿ ಬರುತ್ತೆ. ಇದಕ್ಕೆ ಇದು ತುಂಬಾ ದಪ್ಪ ಆಗಿರೋದ್ರಿಂದ ನಾನಿಲ್ಲಿ ಮತ್ತೆ 1 ಕಪ್ ಆಗುವಷ್ಟು ತಣಿಸಿದ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಫುಲ್ ಫ್ಯಾಟ್ ಮಿಲ್ಕ್. ಇದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಟೋಟಲಿ ನಾನು 3/4 ಲೀಟರ್ ಹಾಲನ್ನು ಇದಕ್ಕೆ ಪಾಯಸಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ 1 ಲೀಟರ್ ಹಾಲಿಗೆ 50 ಗ್ರಾಮ್ ರೈಸನ್ನು ಯೂಸ್ ಮಾಡಿಕೊಂಡ್ರೆ ಸಾಕು. ಇಲ್ಲ 1 ಮುಷ್ಟಿ ಆಗುವಷ್ಟು ರೈಸನ್ನು ಯೂಸ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೆ ಇದು ಚೆನ್ನಾಗಿ ಬೆಂದಿದೆ. ರೈಸ್ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ನಾನಿವಾಗ ಇದಕ್ಕೆ ಫ್ರೈ ಮಾಡಿಟ್ಕೊಂಡಂತಹ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ. ನೀವು ಇದ್ದರೆ ನಿಮ್ಮ ಹತ್ರ ಕೇಸರಿಯನ್ನು ಸಹ ನೀವು ಇದಕ್ಕೆ ಹಾಕ್ಕೊಳ್ಬೋದು. ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಇವತ್ತು ಕೇಸರಿ ಇರಲಿಲ್ಲ, ಸೊ ಅದರಿಂದ ನಾನು ಕೇಸರಿಯನ್ನು ಹಾಕ್ತಾ ಇಲ್ಲ. ನೋಡ್ಬೋದು ಎಷ್ಟು ಥಿಕ್ಕಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಇದಕ್ಕೆ ಯಾವುದೇ ರೀತಿ ಮಿಲ್ಕ್ ಪೌಡರ್ ಆಗಲಿ ಇಲ್ಲ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಥಿಕ್ನೆಸ್ ಬರೋದಕ್ಕೆ ಏನನ್ನು ಸಹ ಹಾಕಿಲ್ಲ. ಖಾಲಿ ಹಾಲು ಮತ್ತು ರೈಸನ್ನು ನಾನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿದ್ದೀನಿ. ಇವಾಗ ಹಾಲು ಪಾಯಸ ಇಲ್ಲ ರೈಸ್ ಖೀರ್ ರೆಡಿಯಾಗಿದೆ. ನೀವು ಸಹ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ಬಂದು ಕಮೆಂಟ್ಸ್ ಮಾಡಿ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ದಪ್ಪನೇ ಆಗಿ ಬರುತ್ತೆ. ನೋಡ್ಬೋದು ಎಷ್ಟು ದಪ್ಪ ಆಗಿ ಬಂದಿದೆ ಇವಾಗ ಅಂತ. ಇದನ್ನು ನಾನು ಒಂದು ಬೌಲಿಗೆ ಹಾಕಿಬಿಟ್ಟು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.